ಬೆರಕೆ ಸೊಪ್ಪಿನ ಪಲ್ಯ. ಕರಳಿಗಂತೂ ಇಷ್ಟು ಖುಷಿ ಆಗುತ್ತೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ. ಅಜೀರ್ಣ, ಮಲಬದ್ಧತೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೊಟ್ಟೆ ಉಬ್ರ, ಬೊಜ್ಜು, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಒಬೆಸಿಟಿ ಇರತಕ್ಕಂಥವ್ರಿಗೆ ಬಹಳ ಒಳ್ಳೆಯದು ಬೆರಕೆ ಸೊಪ್ಪಿನ ಪಲ್ಯ. ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಗಾಗಿ ನಮ್ಮ ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಆಹಾರ ಉತ್ತಮವಾಗಿರ್ತಕ್ಕಂಥ ಸಹಾಯವನ್ನ ಮಾಡ್ತಂಥ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಬೆರಕೆ ಸೊಪ್ಪಿನ ಪಲ್ಯ ಇದರ ಆರೋಗ್ಯದ ಲಾಭಗಳನ್ನು ನೋಡೋಣ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇದರ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ. ಬೆರಕೆ ಸೊಪ್ಪು ಅಂದ್ರೇನು? ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಮಾಡೋದು. ದಂಟಿನ ಸೊಪ್ಪು, ಬಸಳೆ ಸೊಪ್ಪು, ಚಿಲ್ಕರವೆ ಸೊಪ್ಪು, ಅದನ್ನು ಕಿರಿಕ್ಸಾಲೆ ಅಂತ ಕರೀತಾರೆ ನಮ್ಮ ಕಡೆಗೆ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಬಸಳೆ ಸೊಪ್ಪು, ಹೀಗೆ ಯಾವ್ಯಾವ ಸೊಪ್ಪುಗಳಿದ್ದಾವೆ ಎಲ್ಲವನ್ನು ಚೂರು ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಕುದಿಸಿ, ಆಮೇಲೆ ಅದನ್ನು ನೀರು ಬಸ್ತು ಚೆನ್ನಾಗಿ ರುಬ್ಬಿ ಅದನ್ನು ಸೊಪ್ಪು ಸಾರು ಅಂತ ಮಾಡ್ತಾರೆ. ಬೆರಕೆ ಸೊಪ್ಪಿನ ಸಾರು. ಅಥವಾ ಹಾಗೆ ಕುದಿಸಿ ತೆಗೆದು ಅದನ್ನು ನೀಟಾಗಿ ಒಗ್ಗರಣೆ ಹಾಕ್ತಾರೆ. ಅದನ್ನು ಕುದಿಸಿ ತೆಗೆದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಕುದಿಯೋ ಎಣ್ಣೆಯಲ್ಲಿ ಹಾಕಬೇಕು. ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಒಣಮೆಣಸು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ, ಟೊಮೊಟೊ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಕುದಿಸಿರೋ ಪದಾರ್ಥವನ್ನು ಅದರಲ್ಲಿ ಹಾಕಿ ಒಗ್ಗರಣೆ ಹಾಕಿದರೆ ಘಮ 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 ಅಂತ ಇರ್ತದೆ ಈ ಬೆರಕೆ ಸೊಪ್ಪಿನ ಪಲ್ಯ. ಸೊಪ್ಪು ಅಂದರೆ ಏನು ತಿಳ್ಕೊಂಡಿದ್ದೀನೋ, ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಸೊಪ್ಪಿನಲ್ಲಿ. ಗ್ರೀನ್ ಬ್ಲಡ್ ಅಂತ ಕರೀತಾರೆ ಅದನ್ನು. ರಕ್ತ ಶೋಧನ ಮಾಡ್ತಕ್ಕಂಥ, ರಕ್ತ ವೃದ್ಧಿ ಮಾಡ್ತಕ್ಕಂಥ, ಜೀವನ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಅದ್ಭುತ ಶಕ್ತಿ ಸೊಪ್ಪಿನಲ್ಲಿದ್ದಾವೆ. ಅದಕ್ಕೆ ಸೊಪ್ಪು ತಿನ್ನೋ ಪ್ರಾಣಿಗಳನ್ನು ನೋಡಿ ನೀವು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತವೆ. ಜಿಂಕೆ, ಹಸು ಎಲ್ಲ ಕ್ಯೂಟಾಗಿ ಕಾಣಲಿಕ್ಕೆ ತುಂಬ ಅದನ್ನು ನೋಡಿದ್ರೆ ನಮಗೆ ಒಂಥರ ಪ್ರೀತಿ ಅನಿಸುತ್ತೆ. ಅವು ಸೊಪ್ಪನ್ನು ತಿಂತವೆ. ಸೊಪ್ಪನ್ನು ತಿಂದಾಗ ಮನಸ್ಸು ಪ್ರಸನ್ನವಾಗುತ್ತೆ. ಆ ಪ್ರಸನ್ನವಾದ ಭಾವನೆಗಳು ಮುಖದಲ್ಲೂ ಬರ್ತವೆ. ಯಾಕೆಂದರೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಕರಳಿಗಂತೂ ಇಷ್ಟು ಖುಷಿ ಆಗುತ್ತೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ, ಬೆರಕೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ. ಗಟ್ ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗ್ತವೆ, H. ಪೈಲೋರಿ ಇನ್ಫೆಕ್ಷನ್ಗಳು ಕಮ್ಮಿ ಆಗ್ತವೆ, ಅಜೀರ್ಣ, ಮಲಬದ್ಧತೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೊಟ್ಟೆ ಉಬ್ರ ಇವೆಲ್ಲ ಕಮ್ಮಿ ಆಗ್ತವೆ. ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬೊಜ್ಜು, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಒಬೆಸಿಟಿ ಇರತಕ್ಕಂಥವ್ರಿಗೆ ಬಹಳ ಒಳ್ಳೆಯದು ಬೆರಕೆ ಸೊಪ್ಪಿನ ಪಲ್ಯ ಪ್ರತಿನಿತ್ಯ ತಿನ್ನೋದು. ಈ ಥರ ಮಾಡ್ತಾ ಹೋಗಿ. ಸೊಪ್ಪಿನ ಪಲ್ಯ ಅಂದರೆ ಅನ್ನ, ರೊಟ್ಟಿ, ಮುದ್ದೆ ಇವೆಲ್ಲ ಕಮ್ಮಿ ಮಾಡಬೇಕು, ಪಲ್ಯ ಹೆಚ್ಚು ತಿನ್ನಬೇಕು. ಈ ರೀತಿ ತಿಂತಾ ಬನ್ನಿ, ನೋಡಿ ನಿಮ್ಮ ವೇಟ್ ಹೇಗೆ ಕಡಿಮೆ ಆಗುತ್ತೆ ಅಂತ. ಶುಗರ್, BP ಸಂಪೂರ್ಣವಾಗಿ ಏನು ಔಷಧಿ ತಗೊಳ್ದಂಗೆ ಸಂಪೂರ್ಣವಾಗಿ ಕಮ್ಮಿ ಆಗ್ತಾ ಬರ್ತವೆ. ಇದು ಸೊಪ್ಪುಗಳ ಪಲ್ಯದ ಅದ್ಭುತವಾಗಿರ್ತಕ್ಕಂಥ ಲಾಭಗಳು. ಒಂದೊಂದೊಂದೊಂದು ಸೊಪ್ಪಿನಲ್ಲೂ ಅದ್ಭುತ ಔಷಧಿ ಅಂಶಗಳಿದ್ದಾವೆ. ಬಹುಮೂಲಿಕ, ಬಹು ಉಪಯೋಗ ಅಂದರೆ ಎಲ್ಲ ಮೂಲಿಕೆಗಳು. ಇವೆಲ್ಲ ಸೊಪ್ಪು ಅಂದರೆ ಮೂಲಿಕೆಗಳು, ವನಮೂಲಿಕೆಗಳು ಇವೆಲ್ಲ. ಇದನ್ನು ಪ್ರಯೋಗ ಮಾಡಿದಾಗ ಎಣ್ಣೆ ಸೊಪ್ಪು ಅಂತ ಇದೆ, ಹಲವಾರು ರೀತಿ ಸೊಪ್ಪುಗಳು ಎಲ್ಲ ಬೆರಕೆ ಮಾಡಿದಾಗ ನಮ್ಮಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಶುದ್ಧವಾಗಿ, ಪ್ರಸನ್ನವಾಗಿ ಇಂಥವೆಲ್ಲ ದೀರ್ಘಕಾಲದ ರೋಗಗಳ ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸಂಧಿವಾತ, ಆಮವಾತ, ನರದೌರ್ಬಲ್ಯತೆ, ಲೈಂಗಿಕ ಸಮಸ್ಯೆಗಳು, ಸಂತಾನೋತ್ಪತ್ತಿ ಸಮಸ್ಯೆಗಳು, ಇಂಥೆಲ್ಲ ಸಮಸ್ಯೆಗಳಿಗೆ ಇಂತಹ ಬೆರಕೆ ಸೊಪ್ಪಿನ ಪಲ್ಯ ಸೇವನೆ ಮಾಡೋದು ಉತ್ತಮವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಂಥ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ವಲ್ಪ ಆಯುರ್ವೇದ ಔಷಧಿಗಳ ಪ್ರಯೋಗವನ್ನು ಮಾಡೋದ್ರಿಂದ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಈ ಒಂದು ಆಹಾರ ಪದಾರ್ಥ, ಆ ಒಂದು ಔಷಧಿನೂ ಕೂಡ ನಮ್ಮ ದೇಹಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಪೂರಕವಾಗಿ ನಮ್ಮ ಶರೀರವನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ. ಅದಕ್ಕೆ ಬೆರಕೆ ಸೊಪ್ಪಿನ ಪಲ್ಯ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಗಾಗಿ ನಮ್ಮ ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಆಹಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಸಂಧಿವಾತ, ಗರ್ಭಕೋಶದ ಸಮಸ್ಯೆಗಳು, ಸಂತಾನೋತ್ಪತ್ತಿಯ ಸಮಸ್ಯೆ, ಕಣ್ಣಿನ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ, ಆಮೇಲೆ ಚರ್ಮದ ಆರೋಗ್ಯದ ಸಮಸ್ಯೆ, ಇಂಥವು ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಬರದಂತೆ ಹೇಗೆ ತಡಿಬೇಕು, ಬಂದ ಮೇಲೆ ಅದನ್ನು ಮನೆಯಲ್ಲಿ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ಆ ಶಿಬಿರದಲ್ಲಿ ನಾವು ತಿಳಿಸ್ಕೊಡ್ತೇವೆ. ಆ ಶಿಬಿರದ ಲಾಭವನ್ನು ತಾವು ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.